ಬದುಕು ಕಟ್ಕೊಡ್ಬೇಕು ಅಂತ ನೋಡೋದಾದ್ರೆ ಇಲ್ಲೊಬ್ಬ ಹುಡುಗನ್ ತೋರಿಸ್ತಾ ಇದ್ದೀನಿ. ಈ ಹುಡುಗ ಎಷ್ಟು ಜನಕ್ಕೆ ಗೊತ್ತಾಯ್ತು? ಕೈ ಎತ್ತಿ ನೋಡೋಣ. ನೋಡಿ, ಒಂದು ಸಣ್ಣ ಹಳ್ಳಿ ಕೊಲ್ಲಾರದಲ್ಲಿರುವಂತ ಸುಮಾರು 100 ಜನರಿಗೆ, ಪ್ಲೀಸ್ ಡೌನ್, ಈ ಹುಡುಗ ಗೊತ್ತಾಗ್ತಾ ಇದ್ದಾನೆ. ಆ ಹುಡುಗನ ವಯಸ್ಸು 14 ವರ್ಷ, 14 ಇಯರ್. 14 ವರ್ಷದ ಹುಡುಗ ಬರೀ ಕೊಲ್ಲಾರಕ್ಕಲ್ಲ, ಬಿಜಾಪುರಕ್ಕಲ್ಲ, ಕರ್ನಾಟಕಕ್ಕಲ್ಲ, ಭಾರತಕ್ಕಷ್ಟೇ ಅಲ್ಲ, ಜಗತ್ತಿನಲ್ಲಿರುವ 400 ಕೋಟಿ ಜನರಿಗೆ ಬೆಳಕಾಗೋದ್ರೊಳಗೆ ಗೊತ್ತಾಗ್ಬಿಡ್ತಾರೆ. ಅಷ್ಟು ಫೇಮಸ್. 400 ಕೋಟಿ ಜನರಿಗೆ ಈ ಫೋಟೋ ತೋರಿಸಿದ್ರೆ ಅವ್ನು ಯಾರು ಅಂತ ಹೇಳ್ತಾರೆ, ವೈಭವ್ ಸೂರ್ಯವಂಶಿ ಅಂತ. ಏಜ್ ಎಷ್ಟು? 14 ವರ್ಷ. ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಯಾರೂ ಮಾಡಕ್ಕಾಗದ ಸಾಧನೆ IPL ಕ್ರಿಕೆಟ್ ನಲ್ಲಿ ಇಂಡಿಯನ್ ಫಾಸ್ಟೆಸ್ಟ್ ಸೆಂಚುರಿ. ಕ್ರಿಸ್ ಗೇಲ್ ಬಿಟ್ರೆ ಸೆಕೆಂಡ್ ಫಾಸ್ಟ್ ಸೆಂಚುರಿ. 14 ವರ್ಷಕ್ಕೆ ಈ ಕೆಲಸ ಮಾಡ್ತಾನ ಹುಡುಗ ಅಂದ್ರೆ ಎಷ್ಟು ವರ್ಷಕ್ಕೆ ಅವ್ನ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರ್ಬೇಕು ಅಂತ. ನಮ್ ಹುಡುಗ ಹುಡುಗಿಯರ್ 10ನೇ ಕ್ಲಾಸಿಗೆ ಬಂದಿರ್ತಾರೆ, 10th ಓದ್ಕೊಳ್ಳೋ ಮಗನೇ ಅಂದ್ರೆ ನಾನಿನ್ನೂ ಸಣ್ಣವನ್ ಬಿಡ, ಸಣ್ಣಾಕಿ ಬಿಡ ಅಂತಾರ ಅವ್ರು. PUC ನಾನಿನ್ನೂ ಸಣ್ಣಾಕಿ, ಡಿಗ್ರಿ ನಾನಿನ್ನೂ ಸಣ್ಣವನು. ಯಾವಾಗ ಓದ್ತೀಯ? ಡಿಗ್ರಿ ಮುಗಿದ್ಮೇಲೆ ಓದ್ತೀನಿ ಅಂತಾರೆ. ಡಿಗ್ರಿ ಮುಗಿಸೋದು 21 ವರ್ಷ. ಇಲ್ಲೊಬ್ಬ ಹುಡುಗನ್ ತೋರಿಸ್ತಾ ಇದೀನಿ, 14 ವರ್ಷಕ್ಕೆ ಅವನು ಅಚೀವ್ಮೆಂಟ್ ಮಾಡ್ಬಿಟ್ಟಿದ್ದಾನೆ. ತಂದೆ ತಾಯಿಗೆ ನಂಬಿಕೆ ಉಳಿಸ್ಕೊಂಡಿದ್ದಾನೆ. ನೀವು ನಂಬ್ತಿರೋ ಇಲ್ಲೋ, 12 ವರ್ಷ ಆದಾಗ ಈ ಹುಡುಗನ ಕ್ರಿಕೆಟ್ ಆಡ್ಸೋದಕ್ಕೆ ದುಡ್ಡು ಕೊಡಕ್ ಅವ್ರ ಅಪ್ಪನ ಹತ್ರ ದುಡ್ಡಿಲ್ಲ ಬಿಹಾರದಲ್ಲಿ. ಅಪ್ಪನಿಗೆ ನಂಬಿಕೆ ಇದೆ, ನನ್ನ ಮಗ ಏನೋ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ. ಆ ನಂಬಿಕೆಯ ಕಾರಣಕ್ಕೆ ಹೊಲ ಮಾರ್ಕೊಂಡು ದುಡ್ಡು ತಂದು ಕೊಡ್ತಾನೆ. ಅಪ್ಪ ಹೊಲ ಮಾರ್ಕೊಂಡ್ ತಂದು ಕೊಟ್ಟಂತ 10-12 ಲಕ್ಷ ದುಡ್ಡಿತ್ತಲ್ಲ, ಒಂದ್ ರಾತ್ರಿಯಲ್ಲಿ ದುಡಿತಾನೆ ಹುಡುಗ 1.5 ಕೋಟಿ ರೂಪಾಯಿನ. ಅಂದ್ರೆ ತಂದೆ ತಾಯಿಗಳು ನಮ್ಮ ಮೇಲೆ ನಂಬಿಕೆ ಯಾವಾಗ ಇಡ್ತಾರೆ ಅಂತ ಅಂದ್ರೆ ನಾವು ಅದನ್ನ ಸಾಧಿಸ್ತೀವಿ ಅಂತ ಪ್ರೂವ್ ಮಾಡ್ಬೇಕು. ಆ ಕೆಲ್ಸ ಈ 14 ವರ್ಷದ ಹುಡುಗ ಮಾಡಿದ್ದ. ನಾನ್ ಹೇಳೋದಿಷ್ಟೇ, ನಾನು ಇನ್ನೂ ಸಣ್ಣವನು ಅನ್ನೋ ಯೋಚನೆಯನ್ನ ಹುಡುಗರು ಬಿಡಬೇಕು, ಯುವಕರು ಬಿಡಬೇಕು. 10-12 ವರ್ಷಕ್ಕೆ ನಿಮ್ ಸಾಧನೆ ಸ್ಟಾರ್ಟ್ ಆಗ್ಬೇಕು. 20-21 ವರ್ಷಕ್ಕೆ ನೀವು ಜಗತ್ತಿನಲ್ಲಿ ಫೇಮಸ್ ಆಗಿರ್ಬೇಕು.